ಕರಾವಳಿಯಲ್ಲಿ ತಣ್ಣಗಾಗ್ತಾ ಇಲ್ಲ. ಯಕ್ಷಗಾನದ ಸಂದರ್ಭದಲ್ಲಿ ಶಿಳ್ಳೆ, ಪಿಪಿ ಮತ್ತು ಕೇಕೆ ಹಾಕಿದಂತಹ ಒಂದು ವಿಚಾರ ಭಾರೀ ಸದ್ದು ಮಾಡ್ತು. ಪರ ವಿರೋಧ ಚರ್ಚೆಗೂ ಕೂಡ ಕಾರಣವಾಗ್ತಾ ಇರುವಂತಹ ಪ್ರಕರಣ ಇದು. ಯಾಕಂದ್ರೆ ಯಕ್ಷಗಾನದ ಸಂದರ್ಭದಲ್ಲಿ ನೀವು ಚಪ್ಪಾಳೆ ಹೊಡೆಯೋದು ಬೇರೆ, ಆದ್ರೆ ಪಿಪಿ ಶಿಳ್ಳೆ ಹಾಕಿ ಆ ಮೂಲಕ ಕಲಾವಿದನನ್ನ ಡಿಸ್ಟರ್ಬ್ ಮಾಡುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಘರ್ಷ ಕಡೆ ಮಾಡಿಕೊಡ್ತಾ ಇದೆ. ಪಿಪಿ ಊರಿ ಶಿಳ್ಳೆ ಹಾಕುವುದು ಮೆಚ್ಚುಗೆಯ ಸಂಕೇತವೇ ಅಥವಾ ಕಲೆಗೆ ತೋರುವ ಅಗೌರವವೇ ಅನ್ನುವಂಥ ಚರ್ಚೆ ಶುರುವಾಗಿದೆ. ಪಿಪಿ ಹಾಕಿದ್ದಕ್ಕೆ ರಂಗಸ್ಥಳದಿಂದಲೇ ಬುದ್ಧಿವಾದ ಹೇಳಿದ್ರು ಉಜಿರೆಯ ಅಶೋಕ್ ಭಟ್ ಅವರು. ಟೀಕೆ ಟಿಪ್ಪಣಿಗಳಿಗೆ ಉಜಿರೆ ಅಶೋಕ್ ಭಟ್ ಪ್ರತಿಕ್ರಿಯೆಯಾದ್ರು ಏನು? ಕರಾವಳಿಯಲ್ಲಿ ತಣ್ಣಗಾಗ್ತಾ ಇಲ್ಲ, ಯಕ್ಷಗಾನದಲ್ಲಿ ಪಿಪಿ ಶಿಳ್ಳೆ ವಾರ್. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಸಂಘರ್ಷ ನಡೀತಾ ಇದೆ. ಈ ಬಗ್ಗೆ ಪಿಪಿ ಊದಿ ಶಿಳ್ಳೆ ಹಾಕೋದು ಮೆಚ್ಚುಗೆಯ ಸಂಕೇತವೇ ಅಥವಾ ಕಲೆಗೆ ತೋರುವ ಅಗೌರವವೇ ಅನ್ನೋದರ ಕುರಿತಾಗಿಯೇ ಚರ್ಚೆ ನಡೀತಾ ಇದೆ. ಇನ್ನು ದೈವಿ ಕಲೆಗೆ ಶಿಸ್ತಿನ ಪಾಠ ಮಾಡಿದ್ದೇ ತಪ್ಪಾಗಿ ಹೋಯ್ತಾ? ಹಿರಿಯ ಕಲಾವಿದನ ಮಾತಿಗೆ ಗೌರವ ಇಲ್ವಾ? ಶಿಳ್ಳೆ ವಿವಾದದ ಹಿಂದಿನ ಕಾರಣದ ಕೈಗಳು ಯಾವುವು? ಕಲಾವಿದರ ಏಕಾಗ್ರತೆಗೆ ಭಂಗ ತಂದಿದ್ದು ಸರಿನೇ. ಏಕಾಗ್ರತೆಯಿಂದ ಒಂದು ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾ ಪಾತ್ರವೇ ತಾನಾಗಿ ನಟಿಸುತ್ತಿದ್ದಂತಹ ಸಂದರ್ಭದಲ್ಲಿ, ಅಭಿನಯಿಸುತ್ತಿದ್ದಂತಹ ಸಂದರ್ಭದಲ್ಲಿ ಆ ಕಲಾವಿದನನ್ನು ಡಿಸ್ಟರ್ಬ್ ಮಾಡೋದಿದೆಯಲ್ಲ, ಪಿಪಿ ಶಿಳ್ಳೆ ಹಾಕುವ ಮೂಲಕ, ಅದು ತಪ್ಪಲ್ವಾ? ಹಿರಿಯ ಕಲಾವಿದನ ಮಾತಿಗೆ ಗೌರವವೇ ಇಲ್ಲದಂತಾಯ್ತ. ಶಿಳ್ಳೆ ವಿವಾದದ ಹಿಂದಿನ ಕಾರಣದ ಕೈಗಳು ಯಾವು ಇರಬಹುದು? ಕಲಾವಿದರ ಏಕಾಗ್ರತೆಗೆ ಭಂಗ ತಂದಿದ್ದು ಸರಿನಾ? ತಪ್ಪು ಹೇಗಾಗುತ್ತೆ? ಕಲಾವಿದರ ಏಕಾಗ್ರತೆಗೆ ಭಂಗ ತರುವಂಥದ್ದು ಅಂದ್ರೆ ಇಲ್ಲಿ ಸರಿನಾ ಅಥವಾ ತಪ್ಪು ಹೇಗಾಗುತ್ತೆ ಅನ್ನುವಂಥ ವಿಚಾರವೇ ಚರ್ಚೆ ಆಗ್ತಾ ಇರುವಂಥದ್ದು. ಅಂದ್ರೆ ಇಲ್ಲಿ ನಾವು ಗಮನಿಸ್ತಾ ಹೋಗ್ಬೇಕಾಗತ್ತೆ. ಯಕ್ಷಗಾನ ನಡೀತಾ ಇದ್ದಂತಹ ಸಂದರ್ಭ, ಅಶೋಕ್ ಭಟ್ ಅವರು ಕೃಷ್ಣನ ವೇಷಧಾರಿ ಆಗಿರ್ತಾರೆ. ಶಿಳ್ಳೆ ಚಪ್ಪಾಳೆ ಹಾಕಿದಾಗ ಅದು ಮತ್ತಷ್ಟು ಎನ್ಕರೇಜ್ ಮಾಡುತ್ತೆ. ಆದ್ರೆ ಈ ಪಿಪಿ ಊದೋದು ಜಾತ್ರೆಯಲ್ಲಿ ಸಿಗ್ತಾವಲ್ಲ, ಪಿಪಿ ಅಥವಾ ವಿಸಿಲ್ ಹಾಕೋದು ಅಂದ್ರೆ ಒಂದು ಸಿಟಿ ಊದೋದಿದೆಯಲ್ಲ, ಇದನ್ನೆಲ್ಲ ಮಾಡುವಂಥದ್ದು ಒಬ್ಬ ಕಲಾವಿದ ಏಕಾಗ್ರತೆಯಿಂದ ಪರಕಾಯ ಪ್ರವೇಶ ಮಾಡಿ ಆ ಪಾತ್ರದಲ್ಲಿ ತಲ್ಲೀನನಾಗಿ ನಟಿಸುತ್ತಿದ್ದಂತಹ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡುವುದು ಸರಿನಾ? ಸ್ವತಃ ನನ್ನ ಜೊತೆ ಕಲಾವಿದರಾದಂತಹ ಅಶೋಕ್ ಭಟ್ ಅವರಿದ್ದಾರೆ, ಉಜಿರೆಯ ಅಶೋಕ್ ಭಟ್ ಅವರು. ಅವ್ರ ಜೊತೆ ನಾನು ಮಾತಾಡ್ತಾ ಹೋಗ್ತೀನಿ. ದೂರವಾಣಿ ಸಂಪರ್ಕದಲ್ಲಿದ್ರೆ ಅಶೋಕ್ ಭಟ್ ಅವರೇ, ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ವಿಷಯಕ್ಕೆ ಬನ್ನಿ. ಚೆನ್ನಾಗಿದ್ದೇನೆ. ವಿಷಯವನ್ನೇ ಮಾತಾಡುವ, ಮಸಾಲೆಗಳು ಬೇಡ. ಖಂಡಿತ. ಈಗ ಅಶೋಕ್ ಭಟ್ ಅವರೇ, ದೈವಿ ಕಲೆಗೆ ತಾವು ಒಬ್ಬ ಕೃಷ್ಣನ ಪಾತ್ರಧಾರಿಯಾಗಿ ಪರಕಾಯ ಪ್ರವೇಶ ಮಾಡಿರ್ತೀರಿ. ಆ ಪಾತ್ರದಲ್ಲಿ ತಲ್ಲೀನರಾಗಿ ತಾವು ನಟಿಸ್ತಾ ಇರ್ತೀರಿ. ನೋಡಿದರಿಗೆ ಕೃಷ್ಣನೇ ಅಲ್ಲಿ ವೇದಿಕೆ ಮೇಲೆ ಬಂದ ಅನ್ನುವಂಥ ಒಂದು ಭಾವ ಮೂಡ್ತಾ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಡಿಸ್ಟರ್ಬ್ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಈ ವಿಚಾರವಾಗಿ ತಾವು ಕೂಡ ಮಾತಾಡ್ತೀರಿ. ಆದ್ರೆ ದೈವಿ ಕಲೆಗೆ ಶಿಸ್ತಿನ ಪಾಠ ಮಾಡಿದ್ರಿ ನೀವು, ಅದು ತಪ್ಪಾಗಿ ಹೋಯ್ತಾ ಅಂತ? ಯಾಕಂದ್ರೆ ಅದು ತಪ್ಪು ಅನ್ನುವಂತೆ ಬಿಂಬಿಸುವಂತ ಪ್ರಯತ್ನಗಳಾಗ್ತಾ ಇದೆಯಲ್ಲ, ನಿಮ್ ಪ್ರತಿಕ್ರಿಯೆ ಏನ್ ಸರ್? ಪ್ರಶ್ನೆಯೇ ತಿರ್ಗಾದ್ರೆ ನಾನು ಮಾತಾಡೋದಿಲ್ಲ. ಈಗ ದೈವಿ ಕಲೆಗೆ ಶಿಸ್ತಿನ ಪಾಠ ಮಾಡಿದ್ದೆ ತಪ್ಪಾಯ್ತಾ ನೀವು ಅಂತ ಹೊತ್ತು ಮಾತಾಡೋದಿದ್ರೆ ನನ್ನ ಮಾತೇ ಇಲ್ಲ. ಈ ಕೇಳಿಸ್ತಿದ್ಯಲ್ವಾ ನನ್ನ ಧ್ವನಿ? ನೇರ ಪ್ರಶ್ನೆ ಕೇಳಿ. ದೈವಿ ಕಲೆಗೆ ನೀವು ಶಿಸ್ತಿನ ಪಾಠ ಮಾಡಿದ್ರಲ್ಲ ಸರ್, ಅದನ್ನ ದೈವಿ ಕಲೆಗೆ ಶಿಸ್ತಿನ ಪಾಠ ಮಾಡಿದ್ರಿ ತಾವು, ಅದನ್ನ ತಪ್ಪು ಶಿಸ್ತಿನ ಪಾಠ. ಹೌದು. ಈಗ ಅಲ್ಲಿ ಪಿಪಿ ಶಿಳ್ಳೆ ಓದುವಂಥದ್ದು ಒಬ್ಬ ಕಲಾವಿದನಿಗೆ ತುಂಬಾ ಡಿಸ್ಟರ್ಬ್ ಆಗ್ಬಿಡುತ್ತೆ. ನೋಡಿ, ನೀವೀಗ ಕೇಳುತ್ತಿರುವ ಪ್ರಶ್ನೆಗೂ ಇದಕ್ಕೂ ಸಂಬಂಧ ಬೇರೆ ಉಂಟು. ಒಂದು ಯಕ್ಷಗಾನವನ್ನು ಕಲಾ ಸ್ವರೂಪದಿಂದ ನೋಡುವುದು, ಭಾರತೀಯ ರಂಗಭೂಮಿ ಅಂತ ನೋಡುವುದು, ದೈವಿ ಕಲೆ ಅಂತ ನೋಡುವುದು, ಅದು ವಿಷಯ ಬೇರೆ. ಹೌದು. ಯಾವುದೇ ಒಬ್ಬ ವ್ಯಕ್ತಿ ಪಾತ್ರ ನಿರ್ವಹಿಸುವಾಗ ಪಾತ್ರವನ್ನು ಆವಾಹಿಸಿಕೊಳ್ಬೇಕು ಎನ್ನುವುದರಿಂದ ನಮ್ಮ ಕೃಷ್ಣನೇ ದ್ವಾಪರ ಯುಗದವ ಬಂದಿದ್ದಾನೆ ಅಂತ ಅರ್ಥ ಅಲ್ಲ. ಒಬ್ಬ ಮುಗ್ಧ ಭಕ್ತಿಯಿಂದ ಕೃಷ್ಣ ಅಂತ ಕಾಣಬಹುದು. ನಾನು ಬಹಳ ಹಿಂದೆ ಹೋಗ್ತೇನೆ. 1945-50ನೇ ಇಸವಿಯಲ್ಲಿ ಮಹಾನ್ ಕಲಾವಿದ ವಿಠಲ ಶಾಸ್ತ್ರಿಗಳು ರಂಗದಿಂದ ಚೌಕಿ ಬಣ್ಣದ ಮನೆಗೆ ಹೋಗುವಾಗ ನಮಸ್ಕಾರ ಮಾಡ್ತಿದ್ರು ಸಾಷ್ಟಾಂಗವಾಗಿ. ಆ ಮುಗ್ಧತೆ ಈಗ ಇಲ್ಲ. 75 ವರ್ಷದ ನಂತರ ಈಗ ಅದಿಲ್ಲ. ಹಾಗೆಂತ ಆ ಕಾರ್ಯಕ್ರಮ ದಿವಸ ಮಾಡಿಸಿದವರು ಧರ್ಮಸ್ಥಳ ಮೇಳದ ಹರಿಕೆ ಸೇವೆ ಆಟವನ್ನು ಶ್ರದ್ಧೆಯಿಂದ ಮಾಡಿದ್ದಾರೆ. ನಮ್ಮ ದಕ್ಷಿಣೋತ್ತರ ಕನ್ನಡ ಜಿಲ್ಲೆ ಮಲೆನಾಡು ಭಾಗದಲ್ಲಿ ಇರುವಂತಹ 40 ಮೇಳಗಳಲ್ಲಿ ಆ ಸಂಬಂಧಪಟ್ಟ ದೇವಸ್ಥಾನಕ್ಕೆ ಹರಿಕೆ ಹೊತ್ತು ಆಟ ಮಾಡಿಸುವವರ ಸಂಖ್ಯೆ ತುಂಬಾ ಉಂಟು. ಧರ್ಮಸ್ಥಳ, ಕಟೀಲು, ಮಂದರ್ತಿ, ಬಾರಣಕಟ್ಟೆ, ಅಮೃತೇಶ್ವರ, ಹೀಗೆ. ನಿಜ. ಈಗ ಅಶೋಕ್ ಭಟ್ ಅವರೇ,
ನೀವೊಬ್ಬ ಹಿರಿಯ ಕಲಾವಿದ್ರಿದ್ರಿ, ಒಬ್ಬ ಹಿರಿಯ ಕಲಾವಿದ ಅನ್ನುವಂಥ ಗೌರವನಾದ್ರೂ ಕೊಡ್ಬೇಕಲ್ಲ ನಿಮ್ಗೆ. ನೀವು ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ, ತಿಳಿ ಹೇಳಿದ್ರಿ, ಬುದ್ಧಿ ಹೇಳಿದ್ರಿ. ನೀವು ಯಕ್ಷಗಾನ ನೋಡಿದ್ದೀರಾ? ನೀವು ಯಕ್ಷಗಾನ ನೋಡಿದ್ದೀರಾ? ಖಂಡಿತ ನೋಡಿದೀವಿ ಅಶೋಕ್ ಭಟ್ ಅವರೇ. ನೀವು ಹೇಳಿದ್ರಲ್ಲಿ ಯಾವ ತಪ್ಪು ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ನೋಡಿ, ನಾವಿಬ್ರು ಮಾತಾಡಿದ್ರೆ ಯಾರಿಗೂ ಅರ್ಥ ಆಗುದಿಲ್ಲ, ನಾನು ತಪ್ಪು ಮಾಡಿ ಹೋಗ್ತಾರೆ. ಅಲ್ಲ, ನಾನು ಧ್ವನಿ ಕೇಳಿಸ್ತಿದ್ದೆ ಅಲ್ವಾ? ಬೆಳೆಸಲಿಕ್ಕೆ ವಿಮರ್ಶೆ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ಇಲ್ಲ. ಅಶೋಕ್ ಪ್ರಶ್ನೆ ನಾನು ಆವಾಗ್ಲೇ ಹೇಳಿದ್ದೇನೆ, ಅಲ್ಲಿ ಏನು ನಡೆಯಿತು ಅಂತ ಪ್ರತ್ಯಕ್ಷ ಸಾಕ್ಷಿಗಳು ಯಾರು? ಮೊನ್ನೆ ಒಬ್ರು ಸಮಥಿಂಗ್ ಹೇಳಿದ್ರು, ಪ್ರತ್ಯಕ್ಷವಾಗಿ ನಾನು ನೋಡಿದ್ದೇನೆ, ಅಶೋಕ್ ಭಟ್ ಸರಿಯಾಗಿ ಅಲ್ಲಿ ಮಾತಾಡಿದ್ದಾರೆ ಅಂತ. ಹೌದು, ಹೌದಾ? ಈಗ ಉಳಿದವರೆಲ್ಲ ಆಕ್ಷೇಪಗಳು ಬದಿಗಿಡಿ. ಮೊದಲು ನಾವು ತಿಳ್ಕೊಳ್ಬೇಕಾದ್ದು ಮೂಲ ವಿಷಯ ಏನು. ಅಲ್ಲಿ ಹೇಳಿ ಸರ್. ಹೈಸ್ಕೂಲಿನ ವಯಸ್ಸಿನ ಮಕ್ಕಳು ಸಂತೆಯಲ್ಲಿ ಸಿಗುವ ಬೆರಳುದ್ದದ ಪಿಪಿ ಅಥವಾ ಸಿಟಿ ಬಿಗಿಲು ಎನ್ನುವ ಉಪಕರಣವನ್ನು ಬಳಸಿ ಅತ್ಯಂತ ವಿಕಾರವಾದ ಶಬ್ದವನ್ನು ಬರುವಂತೆ ಊದಿದ್ದಾರೆ. ಅದು ದೈವಿ ಕಲೆ ಎಲ್ಲ ನಾನು ಒಪ್ತೇನೆ. ವೇಷ ಹಾಕಿರೋ ಮನುಷ್ಯ, ಅವನಿಗೆ ಕಿವಿ ಕೇಳುತ್ತದೆ, ಹೌದಾ? ಈಗ ಒಬ್ಬ ಆವೇಶಗೊಂಡು ಮೈಯಲ್ಲಿದ್ದುಕೊಂಡು ಮೈಗೆ ಗಾಯ ಆದ್ರೆ ಅವನಿಗೆ ನೋವುತ್ತದೆ ಅಂತ ಮನುಷ್ಯ ಅಲ್ವವ? ಹಾಗಾದ್ರೆ ದೈವಿ ಕಲೆ ಕೃಷ್ಣನ ವೇಷ ಮಾಡಿದ್ದಾನೆ ಎನ್ನುವುದರಿಂದ ಅವನಿಗೆ ಕಿವಿಯೇ ಕೇಳುವುದಿಲ್ಲ, ಸಭೆಯ ಗದ್ದಲ ಗೊತ್ತಾಗುವುದಿಲ್ಲ ಅಂತ ಅರ್ಥ ಅಲ್ಲಲ್ಲ. ಈಗ ಪಾತ್ರದ ಪರಕಾಯ ಪ್ರವೇಶ ಮಾಡುವುದೆಂದ್ರೆ ಅವನ ಎದುರಿಂದ ಬೆಂಕಿ ಬಿತ್ತು ಪಾತ್ರದ ಪರಕಾಯ ಪ್ರವೇಶ ಮಾಡಿದ್ದಾನೆ. ಬೆಂಕಿ ಮೈಗೆ ಹಿಡಿಯುವಾಗ ಪಾತ್ರ ಸಾಯುವುದ ಅಲ್ಲ, ಬೆಂಕಿಯನ್ನು ನಂದಿಸಲಿಕ್ಕೆ ಓಡುದ ನೀರಿನ ಹತ್ರ? ಮನುಷ್ಯ ಹೌದಲ್ಲ. ಅದಕ್ಕೆ ವಿಶೇಷ ಬಣ್ಣ ಹಚ್ಚಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ ಪೂರ್ವ ತಯಾರಿಯಿಂದ ಮಕ್ಕಳಿಗೆ ಹೇಳಿದ್ದು ಅಲ್ಲ, ಕೆಟ್ಟ ಶಬ್ದ ಹೇಳಿಲ್ಲ, ಧ್ವನಿ ಸ್ವಲ್ಪ ಏರಿಸಿದ್ದೇನೆ ತಪ್ಪಿ. ಅಶೋಕ್ ಭಟ್ ಅವರೇ, ಈಗ ನೀವು ಹೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಈಗ ಚಪ್ಪಾಳೆ ಹೊಡೆಯೋದು ಅದು ಒಬ್ಬ ಕಲಾವಿದನಿಗೆ ಒಂದು ಎನ್ಕರೇಜ್ ಕೊಡುತ್ತೆ. ಆದ್ರೆ ತಾವ್ ಹೇಳಿದಾಗೆ ಖಂಡಿತ ಹೌದು, ಶಿಳ್ಳೆ ಓದೋದು ಅಥವಾ ಪಿಪಿ ಓದೋದು ಅದು ಡಿಸ್ಟರ್ಬ್ ಆಗೇ ಆಗುತ್ತೆ ಒಬ್ಬ ಕಲಾವಿದನಿಗೆ, ಅಲ್ವಾ? ನಾವು ಸಜ್ಜಂತಿರುವಾಗ 1980ರಲ್ಲಿ ಮನೆಯಲ್ಲಿ ಶಿಳ್ಳೆ ಹೊಡೆದ್ರೆ ಹಿರಿಯರು ಜೋರು ಮಾಡ್ತಿದ್ರು. ಶಿಳ್ಳೆ ಹೊಡೆಯುವುದು ಸುಸಂಸ್ಕೃತವಲ್ಲ, ಅದನ್ನ ಹೇಳ್ತಿದ್ರು. ನಾವು ವಿಷಲ್ ಹಾಕ್ತಿದ್ದೆವು ಬರೀ ತುಟಿಯಲ್ಲಿ, ಯಾಕೆ ವಿಷಲ್ ಹಾಕ್ತಿ, ಹಾಗೆ ಮಾಡಬಾರ್ದು ಹೇಳ್ತಿದ್ರು ನಮ್ಮ ತಂದೆ ತಾಯಿಯಂದಿರು. ಚಪ್ಪಾಳೆ ಎನ್ನುವುದು ಕಲಾ ಪ್ರದರ್ಶನ ಮುಗಿದ ಮೇಲೆ ಮಾತು ಅಥವಾ ಪದ್ಯ, ಚೆಂಡೆಮದ್ದಳೆ, ಚಪ್ಪಾಳೆ ಎರಡು ಬರಲಿ. ಈಗ ಏನಾಗಿದೆ ಅಂದ್ರೆ ಎಲ್ಲಾ ಮಾಧ್ಯಮಗಳಲ್ಲಿ ಅಥವಾ ಸಭಾ ಕಾರ್ಯಕ್ಕೆ ನಿರೂಪಕರು ಗೊತ್ತಿರೋದು ಪ್ರೇಕ್ಷಕರಿಂದ ಚಪ್ಪಾಳೆ ಶಿಳ್ಳೆ ಬರ್ಲಿ, ಹಾಗೆ ಕಲಾವಿದರು ಚಪ್ಪಾಳೆ ಮತ್ತು ಶಿಳ್ಳೆಯನ್ನು ಭಿಕ್ಷೆ ಬೇಡುವುದಾ? ಅಲ್ಲ, ಸಂತೋಷದಿಂದ ಬರಬೇಕು, ಹೇಗೆ ಬರಬೇಕು? ಆಮೇಲೆ ಸರ್ ಇನ್ನೊಂದೇನಂತಂದ್ರೆ, ಈಗ ತಾವೊಬ್ಬ ಹಿರಿಯ ಕಲಾವಿದ ಆಗಿದ್ದೀರಿ, ನಿಮ್ಮ ಮಾತಿಗೆ ಗೌರವ ಕೊಡಬೇಕಾದ್ದು ಎಲ್ಲರ ಕರ್ತವ್ಯ. ಬಟ್ ಅದಾಗ್ತಾ ಇಲ್ಲ ಅಂತ ಅನ್ಸುತ್ತೆ. ನಿಮ್ಮ ಮಾತನೇ ಅದು ದೊಡ್ಡದಾಗಿ ವಿವಾದ ಮಾಡುವಂತ ಪ್ರಯತ್ನಗಳು ಕೂಡ ಆಗ್ತಾ ಇವೆ. ಕಾರಣದ ಕೈಗಳಿಗೆ ಪ್ರಯತ್ನ ಮಾಡ್ತೀವಿ ಅನ್ಸುತ್ತೆ. ಅಲ್ಲಿಗೆ ಬರ್ತೇನೆ. ತುಂಬಾ ಉತ್ತಮ ಪ್ರಶ್ನೆ ಕೇಳಬೇಡಿ, ನನ್ನ ಹತ್ರ ಸಮಯ ಇಲ್ಲ. ಈಗ ಅಶೋಕ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಉಂಟು. ಏನಾಗಿದೆ ಅಂದ್ರೆ ಇದರಲ್ಲಿ 95% ಜನ ಕಲೆಯನ್ನು ನೋಡಿದವರು ಅಲ್ಲ, ಕಲಾ ಪ್ರೋತ್ಸಾಹಕರು ಅಲ್ಲ, ಕಲಾ ಪ್ರೇಕ್ಷಕರು ಅಲ್ಲ. ಒಂದು ಪುಣ್ಯಕ್ಷೇತ್ರದ ಪರವಾಗಿ, ಸತ್ಯ ಧರ್ಮದ ಪರವಾಗಿ ನಿಂತ ಅಶೋಕ ಭಟ್ರ ವೈಯಕ್ತಿಕ ತೇಜೋವಧೆಗೆ ಈ ಪ್ರಕರಣವನ್ನು ಬಳಸಿದ್ದಾರೆ. ಅನೇಕ ವಾಟ್ಸಪ್ ಫೇಸ್ಬುಕ್ಕಿನಲ್ಲಿ ಬಂದ ಕಮೆಂಟುಗಳು ಕಲೆಗೆ ಸಂಬಂಧಪಟ್ಟಿಲ್ಲ, ನನ್ನ ವೈಯಕ್ತಿಕ ತೇಜೋವಧೆಯನ್ನು ಮಾಡಿದ್ದು ನನಗೆ ಗಮನಕ್ಕೆ ಬಂದಿದೆ. ಯಾವ ಸರ್ ಆ ಕಾರಣದ ಕೈಗಳು? ನಿಮಗೆ ಆ ಕಾರಣದ ಕೈಗಳು ಯಾವುವು ಅಂತ? ಅದು ಯಾರು ಅಂತ ನಾನು ಹೇಳುವುದಿಲ್ಲ, ಯಾಕೆಂದ್ರೆ ನನಗೆ ಮುಖ ಕಾಣುವುದಿಲ್ಲ ಅಲ್ಲ, ಅದು ಫೇಕ್ ಅಕೌಂಟ್ ಒರಿಜಿನಲ್. ನಾನು ಹೇಳಿದೆಲ್ಲೋ, ಒಂದು ಪುಣ್ಯ ಕ್ಷೇತ್ರದ ಪರವಾಗಿ ನಾನು ನಿಂತಿದ್ದೇನೆ ಎನ್ನುವುದರಿಂದ ಆ ಕ್ಷೇತ್ರದ ಪಾವಿತ್ರತೆಗೆ ಧಕ್ಕೆ ತರುವಂತೆ ಕೆಲವು ವರ್ಷಗಳಿಂದ ನಿರಂತರ ಪ್ರಯತ್ನ ಮಾಡುವಂತಹ ಒಂದು ಕಿಡಿಗೇಡಿ ಗುಂಪು. ಈಗ ಅಶೋಕ್ ಭಟ್ ಅವರೇ, ಕಲೆಯ ದೃಷ್ಟಿಯಿಂದ ಕಲಾವಿದನನ್ನ ಬೆಂಬಲಿಸಬೇಕು, ನಿಮ್ಮನ್ನ ಬೆಂಬಲಿಸ್ತಾ ಇರುವಂತವ್ರಿಗೆ ಏನು ಹೇಳ್ತೀರಿ? ಯಾರಿಗೆ? ನಿಮ್ಮನ್ನ ಬೆಂಬಲಿಸ್ತಾ ಇರುವಂತವ್ರಿಗೆ ಏನು ಹೇಳ್ತೀರಿ? ಬೆಂಬಲಿಸ್ತಾ ಇದ್ದವರಿಗೆ ನಾನು ಏನು ಹೇಳುತ್ತೇನೆ, ಅತ್ಯಂತ ಕೃತಜ್ಞ ಅಂತ ಹೇಳಬೇಡ, ಧನ್ಯವಾದ ಹೇಳಬೇಕು. ಅದೇ ರೀತಿ ಹಿರಿಯ ವಿದ್ವಾಂಸರು, ಉದಾಹರಣೆಗೆ ನಿನ್ನೆ ವಿಶ್ವೇಶ್ವರ ಭಟ್ರು ಒಳ್ಳೆ ಲೇಖನ ಬರೆದ್ರು ವಿಶ್ವವಾಣಿಯ. ಮಹಾವಿದ್ವಾಂಸ ರಾಘವ ನಂಬಿಯರು, ಒಬ್ರು ಬ್ರಹ್ಮಾವರದ ಹರಿಕೃಷ್ಣ ಹೊಳ್ಳ ಎಂಬವರು, ಒಬ್ರು ಶಿವಸುಬ್ರಹ್ಮಣ್ಯ ಎನ್ನುವರು. ಇಂತಹ ಪಟ್ಟಿ ತುಂಬಾ ಉಂಟು. 250ಕ್ಕಿಂತ ಹೆಚ್ಚು ಮಂದಿ ನನ್ನ ಮೊಬೈಲಿಗೆ ಸುಹೃತ್ತು ಒಳ್ಳೆಯ ಸಂದೇಶವನ್ನು ಕಳುಹಿಸಿದ್ದಾರೆ. ನಮ್ಮ ಧರ್ಮಸ್ಥಳ ಮೇಳದ ಯಜಮಾನರು, ಅನ್ಯ ಮೇಳಗಳ ಯಜಮಾನರು
ಫೋನಿನಲ್ಲಿ ಸಂಪರ್ಕಿಸಿದ್ದಾರೆ. ನಿಮ್ಮ ನಿಲುಮೆಯ ಬಗೆಗೆ ನಮ್ಮ ಸಹಮತ ಇದೆ, ನಿಮ್ಮೊಟ್ಟಿಗೆ ನಾವಿದ್ದೇವೆ. ಮತ್ತೆ ಮೇಳದ ಯಜಮಾನರುಗಳು ನೀವು ಸ್ವಲ್ಪ ಆ ಮಕ್ಕಳಿಗಾದ ಕಾರಣದ ಆ ಸಂದರ್ಭದ ಆಯಾಸದಲ್ಲಿ ಧ್ವನಿ ಏರಿಸಬಹುದು, ಆದ್ರೆ ಕಲೆಯನ್ನು ಸ್ವೀಕರಿಸುವ, ಕಲೆಯನ್ನು ಆಸ್ವಾದಿಸುವ ಈಗ 10 ಮಂದಿ ಮಕ್ಕಳಿಗೆ ನಾನು ಹೇಳಿದೆ, ಅಲ್ಲಿ 500 ಪ್ರೇಕ್ಷಕರಿಗೆ ಅವರು ತೊಂದರೆ ಮಾಡಿದ್ದವುದಾ? ಇದೀತಿ ಕಲಾಸ್ವಾದಕರಿಗೆ ಬಯಲಾಟವನ್ನು ಸೇವಾ ರೂಪದಲ್ಲಿ 3 ಲಕ್ಷ ಖರ್ಚು ಮಾಡಿ ಮಾಡುವ ಆ ಮನೆಯವರಿಗೆ ಇವರು ಕಿರಿಕಿರಿ ಮಾಡಿದ್ದವುದಾ? ಆಯ್ತು. ಇನ್ನೊಂದು, ನಾನು ಜೋರು ಮಾಡಿ ಹೇಳಬಾರದು, ಸೌಮ್ಯವಾಗಿ ಹೇಳಬೇಕು ಅಂತ ಕಮೆಂಟ್ ಮಾಡಿದವರೆಲ್ಲರೂ ತಾಮಸ ಪ್ರವೃತ್ತಿಯಿಂದ, ರಾಕ್ಷಸಿ ಪ್ರವೃತ್ತಿಯಿಂದ, ಅಸಭ್ಯವಾಗಿ ಕೆಟ್ಟ ಶಬ್ದದಲ್ಲಿ ನಿಂದನೆಯ ಮೂಲಕವಾಗಿ ಕಮೆಂಟ್ ಮಾಡಿದ್ದವುದು. ಹಾಗಾದ್ರೆ ಇವರ ಮನಸ್ಸಿನಲ್ಲಿರುವ ವಿಕೃತಿ ಏನು? ಈಗ ನನಗೆ ತಿಳಿಯ ಹೇಳುವವರು ಅದಕ್ಕಿಂತ ಸ್ಪೋಂಟ್ ಆಗಿ ಹೇಳ್ಬೇಕು. ಅವರು ಏಕವಚನದಲ್ಲಿ ನನ್ನ ಹಿರಿಯರಿಗೆ, ನನ್ನ ಜಾತಿಗೆ ಮುತ್ತು ಬೈಯುವ. ಹಾಗಾದ್ರೆ ಈ ತಿಳಿಯ ಹೇಳುವ ಮಂದಿಯ ತಿಳುವಳಿಕೆ ಏನು ಅಂತ ಬರುವುದಿಲ್ಲ ಸರ್? ಮತ್ತೆ ಅವರಿಗೆ ಸಭ್ಯತೆ ಇಲ್ಲ, ಅಶೋಕ ಭಟ್ಟ ಸಭ್ಯ ಆಗಿರ್ಬೇಕು. ಅಲ್ಲ, ಬುದ್ಧಿ ಹೇಳೋದೇ ತಪ್ಪ ಅಂತ ಈ ಕಾಲದಲ್ಲಿ? ಬುದ್ಧಿ ಹೇಳೋದೇ ತಪ್ಪ ಅಂತ? ಬುದ್ಧಿ ಹೇಳುವುದಂತಲ್ಲ, ಆ ಸಂದರ್ಭದಲ್ಲಿ ಕಿರಿಕಿರಿ ಆಯ್ತು. ಅದನ್ನ ನಾನು ಇಡೀ ವಿಡಿಯೋ ನೋಡಿ ಅಥವಾ 5 ಗಂಟೆಯ ಆಟ ಇಡೀ ನೋಡ್ಬೇಕು, ಬರೀ 2 ನಿಮಿಷವನ್ನು ನೋಡಿ ಮಾತಾಡುದಲ್ಲ. ಎಷ್ಟು ಹೊತ್ತಿನಿಂದ ಕಿರಿಕಿರಿ ಆಗ್ತಿತ್ತು, ಅಲ್ಲಿ ಏನಾಗ್ತಿತ್ತು ಇತ್ಯಾದಿ ನೋಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬರೆದವರು, ವಿಮರ್ಶೆ ಮಾಡಿದವರು ಯಾರು ಆ ಪ್ರಕರಣವನ್ನು ನೇರ ಅಲ್ಲಿ ಬಂದು ಉಪಸ್ಥಿತರಿದ್ದು ನೋಡಿದವರಲ್ಲ. ಎಲ್ಲಿಯವರೆಗಾಗಿದೆ ಅಂದ್ರೆ, ಮುಂದಿನ ನಂತರ ಕೆಲವು ಕಲಾವಿದರು, ಹಾಸ್ಯ ಕಲಾವಿದರು, ಇಂದಿತ ಕಲಾವಿದರು ಬಂಡವಾಳ ಇಲ್ಲದೆ ಅವರು ವಹಿಸಿದ ಪಾತ್ರ ಮತ್ತು ಆ ಪ್ರಸಂಗಕ್ಕೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬಂದ ಈ ವ್ಯಂಜನವನ್ನು ಬಳಸಿಕೊಂಡು ವ್ಯಂಗ್ಯ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಆ ಕಲಾವಿದರ ಮನಸ್ಸು ಎಷ್ಟು ದುರ್ಬಲ ಉಂಟು. ನಾವು ವಹಿಸಿದ ಪಾತ್ರವನ್ನು ಮೆರೆಸುವುದಕ್ಕೆ ಆ ಕಲಾವಿದರಿಗೆ ಬೇರೆ ಬಂಡವಾಳ ಇಲ್ಲ ಅಂತ ಅವರು ಒಪ್ಪಿದಾಗ ಒಂದು ಪ್ರಕರಣದ ವ್ಯಂಜನವನ್ನು ಬಳಸಿಕೊಂಡು ತಾವು ಪ್ರೇಕ್ಷಕರಿಗೆ ನಮಗೆ ಚಪ್ಪಾಳೆ ಸಿಳ್ಳೆ ಬೇಕು, ನೀವು ಚಪ್ಪಾಳೆ ಸಿಳ್ಳೆ ಹಾಕಿ, ಇವರು ಗೆರಟೆ ಹಿಡ್ಕೊಂಡು ಪ್ರೇಕ್ಷಕರ ಮುಂದೆ ಚಪ್ಪಾಳೆಯನ್ನು ಬೇಡುವುದನ್ನು ತಾರೆ. ನಾನು ನೋಡ್ತಾ ಇದ್ದೇನೆ, ನನ್ನದ್ದು ಇವರಿಗೆ ಪ್ರತಿಕ್ರಿಯೆ ಇಲ್ಲ. ನಾನು ಆ ಸಂದರ್ಭದಲ್ಲಿ ಆ ಮಕ್ಕಳನ್ನು ಉದ್ದೇಶಿಸಿ ಹೇಳಿದ್ದೇನೆ, ಯಾರನ್ನು ಅಗೌರವಿಸುವ ಮನೋಸ್ಥಿತಿ ನನಗೆ ಇಲ್ಲ. ಆಮೇಲೆ ನಾನು ಯಾವುದರಲ್ಲಿಯೂ ಕಮೆಂಟ್ ಹಾಕಲಿಲ್ಲ, ಉತ್ತರ ಕೊಡ್ಲಿಲ್ಲ. ನಮ್ಮ ಕೂಟದಲ್ಲಿ ನನ್ನ ಭಾವನೆಗಳನ್ನು ಹಂಚಿಕೊಂಡಿದ್ದೇನೆ. ಈಗ ನಿಮ್ಮ ಜೊತೆಗೆ ನನ್ನ ಭಾವನೆಗಳನ್ನು ಹಂಚಿಕೊಡ್ತೇನೆ. ಹೌದು 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 ಹೌದು. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಫ್ರೀಡಮ್ ಟಿವಿ ಜೊತೆ ಮಾತನಾಡಿದ್ದಕ್ಕಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.